ಹಾಯ್ ಡಿ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಬೆನ್ ಜಾನ್ಸನ್ ಅವರು ಬರೆದಿರತಕ್ಕಂತಹ ಟು ಸೀಲಿಯಾ ಅಂತಕ್ಕಂತಹ ಒಂದು ಪೋಯಮ್ನ ಸಿಂಪಲ್ ಸಮರಿಯನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಸೀಲಿಯಾ ಅಂತಕ್ಕಂಥದ್ದನ್ನು ಟೈಟಲಲ್ಲಿ ಏನು ಪದವನ್ನು ನೋಡ್ತೇವೋ ಇದು ಒಬ್ಬ ಹೆಣ್ಣು ಮಗಳ ಹೆಸರಾಗಿದೆ. ಅಂದರೆ ನಮ್ಮ ಸ್ಪೀಕರ್ ಈ ಒಂದು ಪೋಯಮ್ನಲ್ಲಿ ಏನಿದ್ದಾರೋ ಅವಳ ಪ್ರಿಯತಮೆ ಆಗಿರ್ತಾರೆ. ಅವಳ ಒಂದು ಸೌಂದರ್ಯವನ್ನು, ಅವಳ ಒಂದು ಪ್ರೀತಿಯನ್ನು ಕುರಿತು ಈ ಒಂದು ಪದ್ಯವನ್ನು ಬರೆದಿದ್ದಾರೆ ನಮ್ಮ ಸ್ಪೀಕರ್ ಅಥವಾ ನಮ್ಮ ರೈಟರ್ ಬೆನ್ ಜಾನ್ಸನ್ ಅವರು. ಫಸ್ಟ್ ಪಾಯಿಂಟ್ ನೋಡಿ, ಬೆನ್ ಜಾನ್ಸನ್ಸ್ ಪೋಯಮ್ ಟು ಸೀಲಿಯಾ ಈಸ್ ಎ ಶಾರ್ಟ್ ಆ್ಯಂಡ್ ವೆರಿ ಫೇಮಸ್ ಲವ್ ಪೋಯಮ್. ವೆರಿ ಶಾರ್ಟ್ ಇದೆ, ತುಂಬ ದೊಡ್ಡದಾಗೇನಿಲ್ಲ, ಕೇವಲ 2 ಸ್ಟಾಂಜಗಳು ಬರ್ತವೆ ಮತ್ತು ತುಂಬಾ ಫೇಮಸ್ ಪೋಯಮ್ ಇದಾಗಿದೆ. ಇನ್ ದ ಪೋಯಮ್ ದ ಸ್ಪೀಕರ್ ಎಕ್ಸ್ಪ್ರೆಸಸ್ ಹಿಸ್ ಡೀಪ್ ಅಡ್ಮಿರೇಷನ್ ಆ್ಯಂಡ್ ಅಫೆಕ್ಷನ್ ಫಾರ್ ಅ ವುಮೆನ್ ನೇಮ್ಡ್ ಸೀಲಿಯಾ. ಮೊದಲಿಗೆ ಹೇಳಿದಾಗೆ ಸೀಲಿಯಾ ಅಂತಕ್ಕಂತಹ ಹೆಣ್ಣು ಮಗಳ ಮೇಲೆ ತಮಗಿರ್ತಕ್ಕಂತಹ ಒಂದು ಪ್ರೀತಿಯನ್ನು ಈ ಒಂದು ಪೋಯಮ್ನಲ್ಲಿ ಸ್ಪೀಕರ್ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ ಮತ್ತು ಅವಳ ಒಂದು ಸೌಂದರ್ಯವನ್ನು ಕೂಡ ಅಡ್ಮೈರ್ ಮಾಡ್ತಾ ಹೋಗ್ತಾರೆ. ಇಟ್ ವಾಸ್ ಫಸ್ಟ್ ಪಬ್ಲಿಷ್ಡ್ ಇನ್ ಹೀಸ್ 1616 ಕಲೆಕ್ಷನ್ ದ ಫಾರೆಸ್ಟ್. ದ ಫಾರೆಸ್ಟ್ ಅಂತಕ್ಕಂತಹ ಒಂದು ಪದ್ಯಗಳ ಸಂಗ್ರಹದ ಒಂದು ಪುಸ್ತಕ ಇರುತ್ತೆ. ಅದರಲ್ಲಿ 1616ರಲ್ಲಿ ನಮ್ಮ ಪೋಯೆಟ್ ಅವ್ರು ಏನು ಮಾಡ್ತಾರೆ, ಈ ಒಂದು ಪೋಯಮನ್ನು ಪಬ್ಲಿಷ್ ಮಾಡ್ತಾರೆ. ದ ಪೋಯಮ್ಸ್ ಸ್ಪೀಕರ್ ಟೆಲ್ಸ್ ಹಿಸ್ ಬಿಲೌಡ್ ದಟ್ ಹರ್ ಲವ್ ಈಸ್ ಸ್ವೀಟರ್, more intoxicating and more life giving than even the nectar of the gods. ಎಸ್ ನೋಡಿ, ಸ್ವೀಟರ್ ಅಂದರೆ ಅವಳ ಪ್ರೀತಿ ಏನಿದೆಯೋ ಅದು ತುಂಬಾ ಸ್ವೀಟ್ ಆಗಿರ್ತಕ್ಕಂಥದ್ದು ಮತ್ತು ಇಂಟಾಕ್ಸಿಕೇಟಿಂಗ್ ಅಂದರೆ ನಶೆಯನ್ನು ಏರಿಸ್ತಕ್ಕಂಥದ್ದು ಮತ್ತು ಲೈಫ್ ಗಿವಿಂಗ್ ಜೀವವನ್ನು ಕೊಡ್ತಕ್ಕಂತಹ ಶಕ್ತಿ ಆ ಒಂದು ಪ್ರೀತಿಗೆ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನೆಕ್ಟರ್ ಆಫ್ ದ ಗಾಡ್ಸ್ ಅಂದರೆ ನಾವು ಯಾವ ರೀತಿ ನಮ್ಮ ಒಂದು ಪೌರಾಣಿಕ ಕಥೆಗಳಲ್ಲಿ ಅಮೃತ ಅಂತಕ್ಕಂಥದ್ದನ್ನು ಹೇಳ್ತೀವಲ್ವ, ಅದೇ ರೀತಿ ಹಿಂದಿನ ಒಂದು ಗ್ರೀಕ್ ಅಥವಾ ಯುರೋಪಿನ ರಾಷ್ಟ್ರಗಳಲ್ಲಿ ನೆಕ್ಟರ್ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಅದು ದೇವರುಗಳ ಒಂದು ಡ್ರಿಂಕ್ ಆಗಿರುತ್ತೆ. ಸೊ ಇದು ಕೂಡ ಅಷ್ಟೇ ಶಕ್ತಿಯುತ ಉಳ್ಳಂಥದ್ದು, ಅಂದರೆ ಅವಳ ಪ್ರೀತಿ ಅಂತಕ್ಕಂಥದ್ದು ಅಂತೇಳಿ ಸ್ಪೀಕರ್ ಅವರು ಹೇಳ್ತಾ ಹೋಗ್ತಾರೆ. ದ ಪೋಯಮ್ ಈಸ್ ರಿಟನ್ ಇನ್ 2 ಸ್ಟಾಂಜಾಸ್. ಮೊದಲಿಗೆ ಹೇಳಿದಾಗೆ ಈ ಒಂದು ಪೋಯಮನ್ನು 2 ಸ್ಟಾಂಜಗಳಲ್ಲಿ ಬರೆಯಲಾಗಿದೆ. ಆ್ಯಂಡ್ ಯೂಸಸ್ ಬ್ಯೂಟಿಫುಲ್ ಇಮೇಜರಿ ಟು ಡಿಸ್ಕ್ರೈಬ್ ದ ಸ್ಪೀಕರ್ಸ್ ಫೀಲಿಂಗ್ಸ್. ಕೆಲವೊಂದಿಷ್ಟು ಇಮೇಜರಿಗಳನ್ನು ಪೋಯೆಟ್ ಅವರು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ, ಯೂಸ್ ಮಾಡ್ಕೊಂಡಿದ್ದಾರೆ ತಮ್ಮ ಒಂದು ಫೀಲಿಂಗನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ. ಹಿ ಡಸ್ ನಾಟ್ ಸೀಕ್ ಫಿಸಿಕಲ್ ಲವ್ ಆರ್ ಮೆಟೀರಿಯಲ್ ಗಿಫ್ಟ್ಸ್ ಫ್ರಾಮ್ ಸೀಲಿಯಾ. ಇಲ್ಲಿ ತಮ್ಮ ಒಂದು ಪ್ರಿಯತಮೆಯಿಂದ ಅವರು ಯಾವುದೇ ಒಂದು ಫಿಸಿಕಲ್ ಅಥವಾ ದೈಹಿಕ ಪ್ರೀತಿಯನ್ನು ಕೇಳ್ತಾ ಇಲ್ಲ ಅಥವಾ ಮಟೀರಿಯಲ್ ಗಿಫ್ಟ್ಸ್, ಅವಳಿಂದ ಒಂದು ಮಟೀರಿಯಲ್ ಗಿಫ್ಟ್ಸನ್ನು ಕೂಡ ಅವರು ಕೇಳ್ತಾ ಇಲ್ಲ. ಅದರ ಬದಲಾಗಿ ಇನ್ಸ್ಟೆಡ್ ಹಿ ವ್ಯಾಲ್ಯೂಸ್ ಸ್ಪಿರಿಚುವಲ್ ಆ್ಯಂಡ್ ಎಮೋಷ್ನಲ್ ಕನೆಕ್ಷನ್. ಒಂದು ಸ್ಪಿರಿಚುವಲ್ ಕನೆಕ್ಷನ್ ಅವರು ಕೇಳ್ತಾ ಇದ್ದಾರೆ, ಅದೇ ರೀತಿ ಎಮೋಷ್ನಲ್ ಅಂದರೆ ಭಾವನಾತ್ಮಕವಾಗಿರ್ತಕ್ಕಂತಹ ಒಂದು ಕನೆಕ್ಷನನ್ನು ಬಯಸ್ತಾ ಇದ್ದಾರೆ. He believes that even small gestures from her are more powerful than anything else in the world. ಅವಳಿಂದ ಬರ್ತಕ್ಕಂತಹ ಒಂದು ಸ್ಮಾಲ್ ಜೆಸ್ಚರ್ಸ್ ಏನಿರ್ತವೋ ಅವು ಕೂಡ ತುಂಬಾ ಶಕ್ತಿಯುತ ಆಗಿರ್ತಕ್ಕಂಥವು, ಜಗತ್ತಲ್ಲಿ ಅಷ್ಟೊಂದು ಶಕ್ತಿ ಬೇರೆ ಯಾವುದಕ್ಕೂ ಕೂಡ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ತಮ್ಮ ಒಂದು ಪ್ರಿಯತಮೆಯ ಶಕ್ತಿ ಅಂದರೆ ಆ ಪ್ರೀತಿಗೆ ಇರತಕ್ಕಂತಹ ಶಕ್ತಿಯನ್ನು ಕುರಿತು ಅವರು ಹೇಳ್ತಾ ಇದ್ದಾರೆ. ಈ ಒಂದು ಪೋಯಮ್ನ ಫಸ್ಟ್ ಸ್ಟಾಂಜಾದಲ್ಲಿ ನಮ್ಮ ಪೋಯೆಟ್ ಏನು ಹೇಳ್ತಾ ಹೋಗ್ತಾರೆ ನೋಡ್ತಾ ಹೋಗೋಣ ಬನ್ನಿ. ಇನ್ ದ ಫಸ್ಟ್ ಸ್ಟಾಂಜಾ ದ ಸ್ಪೀಕರ್ ಟೆಲ್ಸ್ ಸೀಲಿಯಾ ದ್ಯಾಟ್ ಶಿ ಡಸಂಟ್ ನೀಡ್ ಟು ಆಫರ್ ಹಿಮ್ ವೈನ್ ಆರ್ ಫ್ಯಾನ್ಸಿ ಡ್ರಿಂಕ್ಸ್ ಟು ಮೇಕ್ ಹಿಮ್ ಹ್ಯಾಪಿ. ಎಸ್, ನನ್ನನ್ನು ಸಂತೋಷಪಡಿಸಬೇಕಂದ್ರೆ ಯಾವುದೇ ಒಂದು ವೈನನ್ನು ನೀನು ಕೊಡ್ತಕ್ಕಂತಹ ಅವಶ್ಯಕತೆ ಇಲ್ಲ ಅಥವಾ ಯಾವುದೇ ಒಂದು ಫ್ಯಾನ್ಸಿ ಡ್ರಿಂಕ್ಸನ್ನು ಕೊಡ್ತಕ್ಕಂತಹ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಜಸ್ಟ್ ಎ ಲವಿಂಗ್ ಗ್ಲಾನ್ಸ್ ಫ್ರಮ್ ಹರ್ ಐಸ್ ಈಸ್ ಎನಫ್ ಫಾರ್ ಹಿಮ್. ಕೇವಲ ನಿನ್ನ ಒಂದು ಕಣ್ಣಿನ ನೋಟವೇ ಸಾಕು. ಗ್ಲಾನ್ಸ್ ಅಂದರೆ ಕಣ್ಣೋಟ ಅಂತ ಅರ್ಥ ಮಾಡ್ಕೋಬೋದು ನಾವು ಇಲ್ಲಿ. ಸೊ ನಿನ್ನ ಒಂದು ನೋಟ ಏನಿದೆನೋ ಅದೇ ನನಗೆ ಎಲ್ಲವೂ ಕೂಡ, ಒಂದು ವೈನ್ಗಿಂತನೂ ಹೆಚ್ಚಿನ ಶಕ್ತಿ ನಿನ್ನ ನೋಟಕ್ಕಿದೆ ಅಂತ ಹೇಳ್ತಾರೆ. He says that if she puts a kiss in a cup and gives it to him, he would treasure it more than real wine. ನಿನ್ನ ಒಂದು ಮುತ್ತನ್ನು ಒಂದು ಕಪ್ಪಲ್ಲಿ ಹಾಕಿ ನನಗೆ ಕೊಡು, ಅದೇ ಅತ್ಯಂತ ಹೆಚ್ಚಿನ ಮತ್ತನ್ನು ತರಿಸ್ತಕ್ಕಂತಹದ್ದಾಗಿರುತ್ತೆ. ಯಾವುದೇ ವೈನ್ಗೂ ಕೂಡ ಆ ಶಕ್ತಿ ಇಲ್ಲ. ಆ ಒಂದು ವೈನ್ಗಿಂತ 1000 ಪಟ್ಟು ನಿನ್ನ ಒಂದು ಮುತ್ತಿನ ಶಕ್ತಿ ಇರುತ್ತೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಹಿಸ್ ಡಿಸೈರ್ ಫಾರ್ ಹರ್ ಲವ್ ಕಮ್ಸ್ ಫ್ರಮ್ ಹಿಸ್ ಸೋಲ್, ನಾಟ್ ಫ್ರಮ್ ಫಿಸಿಕಲ್ ಥರ್ಸ್ಟ್. ಎಸ್, ನನಗೆ ನಿನ್ನ ಮೇಲೆ ಇರತಕ್ಕಂತಹ ಒಂದು ಪ್ರೀತಿ ಏನಿದೆಯೋ ಇದು ಫಿಸಿಕಲ್ ಅಲ್ಲ, ಇದೊಂದು
ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು, ಸೋಲ್ ಅಂದರೆ ನನ್ನ ಆತ್ಮ ನಿನ್ನ ಪ್ರೀತಿಯಲ್ಲಿ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಲ್ಲಿ ದೇಹ ನಿನ್ನನ್ನು ಬಯಸ್ತಾ ಇಲ್ಲ, ಅದರ ಬದಲಾಗಿ ನನ್ನ ಆತ್ಮವೇ ನಿನ್ನನ್ನು ಬಯಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಿ ಕಂಪೇರ್ಸ್ ಹರ್ ಲವ್ ಟು ಜೋಸ್ ನೆಕ್ಟರ್ ವಿಚ್ ಈಸ್ ದ ಡ್ರಿಂಕ್ ಆಫ್ ದ ಗಾಡ್ಸ್ ಇನ್ ರೋಮನ್ ಮೈಥಾಲಜಿ. ಮೊದಲಿಗೆ ಹೇಳಿದಾಗೆ ರೋಮನ್ ಮೈಥಾಲಜಿಯಲ್ಲಿ ಈ ಒಂದು ನೆಕ್ಟರ್ ಅಂತಕ್ಕಂತಹದ್ದು ಬರುತ್ತೆ, ಅದು ದೇವತೆಗಳ ಒಂದು ಡ್ರಿಂಕ್ ಆಗಿರುತ್ತೆ. ಸೊ ಅಷ್ಟೊಂದು ಶಕ್ತಿ ನಿನ್ನ ಒಂದು ಪ್ರೀತಿಗೆ ಇದೆ, ನಿನ್ನ ನೋಟಕ್ಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈವನ್ ದ ಡಿವೈನ್ ಡ್ರಿಂಕ್ ಈಸ್ ನಾಟ್ ಆ್ಯಸ್ ವ್ಯಾಲ್ಯೂಯಬಲ್ ಟು ಹಿಮ್ ಆ್ಯಸ್ ಹರ್ ಅಫೆಕ್ಷನ್. ಎಸ್, ಆ ಒಂದು ಡಿವೈನ್ ಡ್ರಿಂಕ್ ಏನಿತ್ತು, ನೆಕ್ಟರ್ ಏನಿತ್ತು, ಅದಕ್ಕಿಂತನೂ ಹೆಚ್ಚಿನ ಮೌಲ್ಯ ನಿನ್ನ ಒಂದು ಪ್ರೀತಿಗೆ, ನಿನ್ನ ಒಂದು ನೋಟಕ್ಕೆ ಇದೆ ಅಂತ ಹೇಳ್ತಾರೆ. ದಿಸ್ ಶೋಸ್ ದ್ಯಾಟ್ ದ ಸ್ಪೀಕರ್ ಬಿಲೀವ್ಸ್ ಟ್ರೂ ಲವ್ ಆ್ಯಂಡ್ ಸ್ಪಿರಿಚುವಲ್ ಕನೆಕ್ಷನ್ ಆರ್ ಮೋರ್ ಸ್ಯಾಟಿಸ್ಫೈಯಿಂಗ್ ದ್ಯಾನ್ ಎನಿಥಿಂಗ್ ವರ್ಲಿ. ಈ ಜಗತ್ತಿನಲ್ಲಿ ಯಾವುದೆಲ್ಲ ಒಂದು ಮಟೀರಿಯಲ್ ಥಿಂಗ್ಸ್ ಏನಿದಾವೋ ಅವೆಲ್ಲಕ್ಕಿಂತ ಹೆಚ್ಚಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಪ್ರೀತಿ ಮತ್ತು ಸ್ಪಿರಿಚುವಲ್ ಕನೆಕ್ಷನ್ ಅಂತ ಹೇಳ್ತಾರೆ. ಇನ್ನು ಈ ಒಂದು ಪದ್ಯದ ಸೆಕೆಂಡ್ ಸ್ಟಾಂಜದಲ್ಲಿ ಏನು ಹೇಳ್ತಾರೆ ನೋಡಿ. ಇನ್ ದ ಸೆಕೆಂಡ್ ಸ್ಟಾಂಜಾ ದ ಸ್ಪೀಕರ್ ಡಿಸ್ಕ್ರೈಬ್ಸ್ ಹೌ ಹಿ ಒನ್ ಸೆಂಟ್ ಸಿಲಿಯಾ ರೀತ್ ಆಫ್ ರೋಜಸ್. ಎಸ್, ರೋಸ್ಗಳ ಒಂದು ರೀತ್ ಅಂದರೆ ಮಾಲೆಯನ್ನು ಒಂದು ಸಾರಿ ತನ್ನ ಒಂದು ಪ್ರಿಯತಮೆಗೆ ಕಳಿಸಿಕೊಟ್ಟಿರ್ತಾರೆ. ಸೊ ಆ ಒಂದು ಸನ್ನಿವೇಶವನ್ನು ಇಲ್ಲಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಸೆಕೆಂಡ್ ಸ್ಟಾಂಜದಲ್ಲಿ. ಹಿ ಡಿಡೆಂಟ್ ಸೆಂಡ್ ಇಟ್ ಜಸ್ಟ್ ಟು ಆನರ್ ಹರ್ ಬ್ಯೂಟಿ. ಕೇವಲ ಅವಳ ಒಂದು ಪ್ರೀತಿಯನ್ನು ಆರಾಧಿಸಲಿಕ್ಕೆ ಅಥವಾ ಆ ಒಂದು ಬ್ಯೂಟಿಯನ್ನು ಗೌರವಿಸಲಿಕ್ಕೆ ಆ ಒಂದು ರೀತನ್ನು ಅವರು ಕಳಿಸಿಕೊಟ್ಟಿಲ್ಲ, ಆ ಒಂದು ಹೂವಿನ ಮಾಲೆಯನ್ನು. ಮತ್ತು ಯಾಕೆ ಕಳಿಸಿಕೊಟ್ಟಿದ್ದಾರೆ ನೋಡಿ. ಬಟ್ ಬಿಕಾಸ್ ಹಿ ಹೋಪ್ಡ್ ದ್ಯಾಟ್ ಹರ್ ಟಚ್ ಆರ್ ಪ್ರೆಸೆನ್ಸ್ ವುಡ್ ಕೀಪ್ ದ ಫ್ಲವರ್ಸ್ ಫ್ರಮ್ ಫೇಡಿಂಗ್. ಕಳಿಸಿಕೊಟ್ಟಿರುವ ಉದ್ದೇಶ ಇಷ್ಟೇ, ಯಾವುದೇ ಒಂದು ಹೂ ಕೆಲ ಕ್ಷಣಗಳ ನಂತರ ಅಥವಾ 1 ಅಥವಾ 2 ದಿನದಲ್ಲಿ ಬಾಡಿ ಹೋಗುತ್ತೆ. ಆದರೆ ಈಗ ಇವರು ಏನು ಒಂದು ಮಾಲೆಯನ್ನು ಮಾಡಿ ರೋಸಸ್ಗಳ ಒಂದು ಮಾಲೆಯನ್ನು ಕಳಿಸಿಕೊಟ್ಟಿದ್ದರೋ ಆ ಮಾಲೆಯನ್ನು ಅವಳು ಮುಟ್ಟುವುದರ ಮೂಲಕ ಏನಾಗುತ್ತೆ ಅಂದರೆ ಆ ಒಂದು ಮಾಲೆಯಲ್ಲಿರ್ತಕ್ಕಂತಹ ಹೂಗಳು ಫೇಡಿಂಗ್ ಅಂದರೆ ಏನು ಬಾಡಿ ಹೋಗ್ತಾವಲ್ವ, ಹಾಗೆ ಬಾಡಿ ಹೋಗದಂತೆ ತಡೆಯತಕ್ಕಂತಹ ಶಕ್ತಿ ಅವಳ ಸೌಂದರ್ಯಕ್ಕಿದೆ. ಅವಳ ಒಂದು ಟಚ್ಚಿಂದ ಈ ಒಂದು ಹೂಗಳು ಬಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೀಲಿಯಾ ರಿಟರ್ನ್ಡ್ ದ ರೀತ್ ಟು ಹಿಮ್ ಆಫ್ಟರ್ ಬ್ರೀಸಿಂಗ್ ಆನ್ ಇಟ್. ಸೀಲಿಯಾ ಏನು ಮಾಡ್ತಾಳೆ, ಆ ಒಂದು ಹೂಮಾಲೆಯನ್ನು ಅದರ ಒಂದು ಸ್ಮೆಲ್ಲನ್ನು ತೆಗೆದುಕೊಂಡು ಮತ್ತೆ ನಮ್ಮ ಪೋಯೆಟ್ಗೆ ಅಥವಾ ಸ್ಪೀಕರ್ಗೆ ವಾಪಸ್ ಕಳಿಸ್ತಾ ಇದ್ದಾರೆ. ಆ್ಯಂಡ್ ನಾವು ದ ಸ್ಪೀಕರ್ ಫೀಲ್ಸ್ ದ್ಯಾಟ್ ದ ಫ್ಲವರ್ಸ್ ಸ್ಮೆಲ್ ಲೈಕ್ ಹರ್. ಈಗ ಅವಳೇನು ಒಂದು ಬ್ರೀತಿಂಗನ್ನು ಮಾಡಿ ವಾಪಸ್ ಕಳಿಸಿದ್ದಾಳೋ, ಈಗ ಆ ಒಂದು ಇಡೀ ಒಂದು ಮಾಲೆಯಲ್ಲಿರ್ತಕ್ಕಂತಹ ಹೂಗಳು ಏನಿದಾವೋ ಅವೆಲ್ಲವೂ ಕೂಡ ಈಗ ಅವಳ ಒಂದು ಪರಿಮಳವನ್ನು ಅಲ್ಲಿ ಪಸರಿಸ್ತಾ ಇದ್ದಾವೆ. The wreath seems to have taken on her spirit and essence. ಎಸ್, ಆ ಒಂದು ಮಾಲೆ ಏನಿದೆನೋ ಅವಳ ಒಂದು ಭಾಗವೇ ಆಗಿ ಹೋಗಿದೆ ಅಂತ ಹೇಳ್ಬೋದು. ಈಗ ಇಟ್ ಈಸ್ ಆ್ಯಸ್ ಇಫ್ ಹರ್ wreath ಹ್ಯಾಸ್ ಮೇಡ್ ಇಟ್ ಮೋರ್ ಅಲೈವ್ ಆ್ಯಂಡ್ ಸ್ಪೆಷಲ್ ದ್ಯಾನ್ ಇಟ್ ಎವರ್ ವಾಸ್. ಆ ಒಂದು ಹೂವಿಗೆ ಮೊದಲಿಗಿದ್ದಂತಹ ಒಂದು ವ್ಯಾಲ್ಯೂ ಏನಿತ್ತೋ ಈಗ ಅದಕ್ಕಿಂತ ಹೆಚ್ಚಿಗೆ ವ್ಯಾಲ್ಯೂ ಅದಕ್ಕೆ ಬಂದಿದೆ, ಅದಕ್ಕೆ ಒಂದು ಜೀವಂತಿಕೆ ಬಂದಿದೆ. ಯಾಕೆಂದರೆ ಅವಳು ಅದರ ಒಂದು ಪರಿಮಳವನ್ನು ತೆಗೆದುಕೊಂಡಿರೋ ಕಾರಣದಿಂದ. Overall, To Celia is a romantic poem that focuses on pure idealized love. ಇಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು ತುಂಬಾ ಪ್ಯೂರ್ ಆಗಿರ್ತಕ್ಕಂತಹ ಒಂದು ಲವ್ ಆಗಿದೆ. The speaker is enchanted by Celia's presence and thinks of her love as more powerful than any earthly or even heavenly pleasure. ಎಸ್, ನಮ್ಮ ಒಂದು ಪೋಯೆಟ್ ಇಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು ಏನಪ್ಪ ಅಂದರೆ ಮೊದಲಿಗೆ ಹೇಳಿದಾಗೆ ಆ ಒಂದು ತನ್ನ ಪ್ರಿಯತಮೆಯ ಪ್ರೀತಿ ಅಂತಕ್ಕಂಥದ್ದು ಜಗತ್ತಲ್ಲಿ ಎಲ್ಲದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ನಮ್ಮ ಪೋಯೆಟ್ಗೆ. ಮತ್ತು ಒಂದು ಹೆವನ್ಲಿ ಪ್ಲೆಜರ್ ಕೂಡ ಇಲ್ಲಿ ಸಿಗ್ತಾ ಇದೆ. ಆ ಒಂದು ನೆಕ್ಟರ್ನ ಸೇವಿಸಿದಾಗ ಯಾವ ರೀತಿ ಹೆವನ್ಲಿ ಪ್ಲೆಜರ್ ಸಿಗ್ತಾ ಇತ್ತೋ, ಈಗ ತನ್ನ ಒಂದು ಪ್ರಿಯತಮೆಯ ಒಂದು ಪ್ರೀತಿಯಿಂದಾನೇ ಆ ಒಂದು ಫೀಲನ್ನು ಆಗ್ತಾ ಇರೋದಾಗಿ ನಮ್ಮ ಪೋಯೆಟ್ ಹೇಳ್ತಾ ಹೋಗ್ತಾರೆ. ಸೊ ಇದೊಂದು ಲವ್ ಪೋಯಮ್ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಹೆಚ್ಚಿನ ವೀಡಿಯೋಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಯಾವುದಾದ್ರೂ ಲೆಸನ್ ನಿಮಗೆ ಸಮರಿ ಬೇಕು ಅಂದರೆ ಅದರ ಟೈಟಲನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.